ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಯಾಗಿ ಇಂದಿಗೆ 1 ವರ್ಷ. ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ತಂದೆ ಶಿವನಗೌಡರು ಕಣ್ಣೀರು ಹಾಕಿದ್ದಾರೆ. ಮಗನನ್ನ ನೆನೆದು, ನನ್ನ ಮಗ ಕೊಲೆಯಾಗಿ ಇಂದಿಗೆ 1 ವರ್ಷ ಆಯಿತು. ಪುತ್ರ ಶೋಕಂ ನಿರಂತರಂ ಎಂದು ಮರೆಯೋಕ್ಕಾಗಲ್ಲ. ಮೊಮ್ಮಗನ ಆರೈಕೆ, ಆಟ ಪಾಠದಲ್ಲಿ ಎಲ್ಲ ಮರಿತಾ ಇದ್ದಾನೆ. ಸರ್ಕಾರ ಭರವಸೆ ಕೊಟ್ಟಂತೆ ನಡೆದಿಲ್ಲ. ಕೇಸ್ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಸರ್ಕಾರ ಪ್ರಕರಣವನ್ನು ಫಾಸ್ಟ್ ಟ್ರ್ಯಾಕ್ ಮೂಲಕ ನಡೆಸಬೇಕು. ಮಾನವೀಯ ನೆಲೆಗಟ್ಟಿನಲ್ಲಿ ಸೊಸೆಗೆ ನೌಕರಿ ವ್ಯವಸ್ಥೆ ಮಾಡಬೇಕು. ನಮಗೆ ಕಾನೂನು, ಸರ್ಕಾರ, ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ. ದರ್ಶನ್ನ ಜೈಲಿಂದ ಹೊರಬಂದ ಮೇಲೂ ಯಾರೂ ನಮ್ಮನ್ನು ಸಂಪರ್ಕಿಸಿಲ್ಲ. ಒಂದು ವೇಳೆ ಸಂಪರ್ಕಕ್ಕೆ ಬಂದರೆ ಆ ವಿಚಾರ ಬೇರೆ. ನಮ್ಮ ಹಿರಿಯರು ಅಂತ ಪ್ರಸಂಗದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ತಂದೆ ತಾಯಿಯಾಗಿ ನಾವು ಹೇಳೋದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ರೇಣುಕಾಸ್ವಾಮಿ ತಂದೆ ಹೇಳಿದ್ದಾರೆ. ಕೊಲೆಯಾಗಿ 1 ವರ್ಷ ಆಯಿತು, ಕರೆಕ್ಟ್ ಆಯಿತು. ಆ ಕಾರಣ ತಾವೆಲ್ಲ ಮಾಧ್ಯಮದವರು ನಮ್ಮನ್ನು ಭೇಟಿ ಮಾಡಿದ್ರು. ನಮಗೆ ಪುತ್ರ ಶೋಕ ನಿರಂತರ ಅಂತ ಅದು ಎಂದೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನ ತನಕ ನಮಗೆ ಆ ನೋವಿಗೆ ಆದರೂ ಕೂಡ ನಮ್ಮ ಮೊಮ್ಮಗನ ಒಂದು ಆರೈಕೆಯಲ್ಲಿ, ಅವನ ಆಟ ಪಾಠದಲ್ಲಿ ಅವನ್ನೆಲ್ಲ ಮರಿತಾ ಇದ್ವಿ. ಆದರೆ ನಮಗೆ ಸರ್ಕಾರ ಇಲ್ಲಿವರೆಗೂ ಭಾಳಷ್ಟು ಸರ್ಕಾರ ಕೊಟ್ಟಿದೆ. ಕೋರ್ಟ್ ಇರ್ಬೋದು, ಪೊಲೀಸ್ ಇರ್ಬೋದು, ಈ ಮಾಧ್ಯಮದವರು ಸರ್ಕಾರ ಆ ಒಂದು ಇದಕ್ಕೆ ಎಲ್ಲರಿಗೂ ನಾವು ವಾದ ಕಲಿಸ್ತೀವಿ. ಆದರೆ ಕೋರ್ಟು ಇದು ಯಾವಾಗ ಮುಗಿತಿತ್ತು ಅನ್ನೋದು ಇನ್ನೂ ಅರ್ಥ ಆಗ್ತಾ ಇಲ್ಲ. ಅದರಿಂದ ನಾವು ಸರ್ಕಾರವನ್ನು ಬೇಡಿಕೊಳ್ಳೋದು ಇಷ್ಟೇ, ಒಂದು ಫಾಸ್ಟ್ ಟ್ರ್ಯಾಕ್ ಮಾಡಿ ಆದಷ್ಟು ಬೇಗ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ನಮ್ಮ ಮನವಿ ಇದೆ. ನಮ್ಮ ಸೊಸೆಗೆ ನೌಕರಿ ಕೇಳಿದ್ವಿ, ಸರ್ಕಾರ ಅದು ಕಾನೂನಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಆದರೂ ಕೂಡ ನಾವು ಪ್ರತಿಸಲ ಅವಳ ಜೀವನಕ್ಕೆ ಒಂದು ದಾರಿ ಆಗ್ತಾ ಇದೆ. ಅವಳು ಸಣ್ಣಳು, ಮೊಮ್ಮಗ ಒಂದು ವರ್ಷ ಕಳೆದ್ಬಿಟ್ಟೆ. ನನ್ನ ಮಗ ಇಲ್ಲಿ ಮೊಮ್ಮಗನ್ ನೋಡಿದ್ರೆ ಅದು ಬರುತ್ತೆ. ಅವಳಿಗೊಂದು ಕೆಲಸ ತೋರಿಸ್ಲಿಕ್ಕೆ ಅಷ್ಟೇ. ನಾವು ಗೌರ್ಮೆಂಟ್ ಸರ್ಕಾರದಿಂದ ಅವಳಿಗೊಂದು ಏನಾದ್ರು ಆಧಾರ ಹಾಕ್ಬೇಕಷ್ಟೇ. ನನ್ನ ಮೊಮ್ಮಗಂಗೂ ನೋಡಕ್ಕೆ ಹೇಳ್ಕೊಡ್ತೀನಿ. ಅವ್ರಿಗೆ ಶಿಕ್ಷೆ ಆಗ್ಬೇಕಷ್ಟು ತಪ್ಪಿತ್ತು. ಅದಕ್ಕೆ ಅವ್ರಿಗೆ ಬಿಡ್ತಾರೆ, ಮರೆಯೋಕೆ ಆಗ್ತಾ ಇಲ್ಲ. ನಮಗೆ 1 ವರ್ಷ ಕಳೆದ್ಬಿಟ್ಟೆ. ನನ್ನ ಮಗ ಮನೆಗೆ ಸತ್ತು 1 ವರ್ಷ ಆಗಿದೆ. ಇವತ್ತಿಗೆ ದುಃಖದಿಂದ ಇದ್ದೀವಿ. ಅತಿ ಮಾವು ವಯಸ್ಸಾಗಿದೆ, ದುಡಿಯೋರು ಯಾರೂ ಇಲ್ಲ. ಪಾಪಗೂ ನನಗೂ ಮುಂದಿನ ಜೀವನ ರೂಪಿಸ್ಬೇಕು ಸರ್ಕಾರದಿಂದ. ಮನೆಗೆ ಸತ್ತು 1 ವರ್ಷ ಆಗಿದೆ. ಇವತ್ತಿಗೆ ದುಃಖದಿಂದ ಇದ್ದೀವಿ. ಅತಿ ಮಾವು ವಯಸ್ಸಾಗಿದೆ, ದುಡಿಯೋರು ಯಾರೂ ಇಲ್ಲ.